ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಣ್ಣ, ಏನಮ್ಮ ಊಟ ಆಯ್ತಾ? ಹಾ ಅಣ್ಣ, ನಂದು ಊಟ ಆಯ್ತು. ಅಲ್ಲಣ್ಣ, 2 ದಿನದಿಂದ ನಿನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾನೆ ಇದ್ದೀನಿ. ನೀನ್ ನೋಡಿದ್ರೆ ಬಿಡುವಿಲ್ದಂಗ್ ಓಡಾಡ್ತಾನೆ ಇದೀಯಾ. ನಾನೇನಮ್ಮ ಮಾಡ್ಲಿ, ನಿನಗೆ ಗೊತ್ತಲ್ಲ, ಊರಲ್ಲಿ ಹುಲಿ ಹಾವಳಿ ಶುರು ಆಗ್ಬಿಟ್ಟಿದೆ. ಎಲ್ಲರೂ ಆ ಭಯದಿಂದ ಕೆಲಸ ಬಿಟ್ಟು ಮನೆಯಲ್ಲೇ ಕೂತಿದ್ದಾರೆ. ಹೇಗಾದ್ರೂ ಮಾಡಿ ಅದನ್ನ ಆದಷ್ಟು ಬೇಗ ಹಿಡಿದಾಕ್ಬೇಕಲ್ವಾ? ಆ ಕೆಲಸದಲ್ಲಿ ನಾನು ಸ್ವಲ್ಪ ಬ್ಯುಸಿ ಆಗಿದ್ದೀನಿ ಅಷ್ಟೇ. ಸಾರಿಮ್ಮ, ಏನು ವಿಷಯ ಹೇಳು? ಅಣ್ಣ, ನಮ್ಮ ಮಾವನವರು ನಿನ್ ಜೊತೆ ಮಾತಾಡ್ಬೇಕು ಅಂತ ಫೋನ್ ಟ್ರೈ ಮಾಡ್ತಾನೆ ಇದ್ದಾರೆ. ನೀನು ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಹೇಳಿದ್ರು. ನನಗೆ ಕಾಲ್ ಮಾಡಿದಾಗ್ಲೂ ನೀನು ನನ್ನ ಕೈಗೆ ಸಿಗ್ತಿಲ್ಲ. ಅದಕ್ಕೆ ನಿನಗೆ ವಿಷಯ ಗೊತ್ತಿಲ್ಲ. ಅಯ್ಯೋ, ದಿನಕ್ಕೆ ಎಷ್ಟೊಂದು ಮಿಸ್ ಕಾಲ್ಸ್ ಬಂದಿರ್ತವೆ, ನಾನು ಸರಿಯಾಗಿ ಗಮನಿಸ್ಲೇ ಇಲ್ಲ. ಎಂಥ ಕೆಲಸ ಆಗೋಯ್ತು? ಅವ್ರೇನು ತಿಳ್ಕೊಂಡಿರ್ತಾರೋ ಏನೋ. ಇರು, ನಾನು ಈಗಲೇ ಫೋನ್ ಮಾಡಿ ವಿಚಾರಿಸ್ತೀನಿ. ಪರವಾಗಿಲ್ಲ ಅಣ್ಣ, ಕೆಲವೊಂದ್ಸಲ ಅವ್ರು ಬ್ಯುಸಿಯಾಗಿರ್ತಾರೆ, ಇನ್ನು ಕೆಲವೊಂದ್ಸಲ ನೀನು ಬ್ಯುಸಿಯಾಗಿರ್ತೀಯ. ಅದಕ್ಕೆ ವಿಷಯನ ನನಗೆ ತಿಳ್ಸಕ್ಕೆ ಹೇಳಿದ್ದಾರೆ. ಸದ್ಯ ಇಷ್ಟಾದರೂ ಅರ್ಥ ಮಾಡ್ಕೊಂಡಿದ್ದಾರಲ್ಲ. ಸರಿ, ಅದೇನು ವಿಷಯ ನೀನೇ ಹೇಳಮ್ಮ. ಅದೇ ಅಣ್ಣ, ನಾನು ಸೀಮಂತ ಮಾಡಬೇಕು ಅಂತಿದಾರಲ್ಲ, ಅದಕ್ಕೆ ಪುರೋಹಿತ್ರನ ಕೇಳಿ ಒಂದಷ್ಟು ಡೇಟ್ಗಳನ್ನ ಕಳಿಸಿದ್ದಾರೆ. ಹಾಗೆ ಫಂಕ್ಷನ್ ಮಾಡೋದಕ್ಕೆ ಹಾಲ್ದು ಲೊಕೇಶನ್ ಮತ್ತೆ ಅಡ್ರೆಸ್ನು ಕಳಿಸಿದ್ದಾರೆ. ಯಾವ್ದು ಅನುಕೂಲ ಆಗತ್ತೆ ಅಂತ ನೋಡಿ ತಿಳಿಸ್ಬೇಕಂತೆ. ಓ, ಅವರಾಗಲೇ ಎಲ್ಲ ಅರೇಂಜ್ ಮಾಡಿಬಿಟ್ಟಿದ್ದಾರೆ. ಈ ಹುಲಿ ಗಲಾಟೆಯಲ್ಲಿ ನನಗೆ ಅದರ ಕಡೆ ಗಮನನೇ ಕೊಡೋಕ್ಕಾಗಲಿಲ್ಲ. ಆದರೆ ಈ ವಿಚಾರವಾಗಿ ನಾನೇನು ನಿರ್ಧಾರ ತಗೊಳ್ಳೋಕ್ಕಾಗಲ್ಲ. ಯಾಕಂತಂದರೆ ಈ ಮನೆಯಲ್ಲಿ ಏನೇ ಶುಭ ಕಾರ್ಯ ನಡಿಬೇಕಾದ್ರೂ ಅದನ್ನು ತೀರ್ಮಾನ ತಗೋಬೇಕಾಗಿರೋದು ನಮ್ಮ ತಾತ. ಅಲ್ಲಣ್ಣ, ಈಗ ಅವ್ರ ಎಲ್ಲ ಜವಾಬ್ದಾರಿನೂ ನಿನಗೆ ವಹಿಸ್ಕೊಟ್ಟಿದಾರಲ್ಲ, ಮತ್ತೇನು? ಕೂತ್ಕೋ. ವಹಿಸ್ಕೊಟ್ಟಿದ್ದಾರೆ ಅಂತಂದರೆ ಅವರು ರಿಟೈರ್ ಆಗಿದ್ದಾರೆ ಅಂತಲ್ಲಮ್ಮ. ಎಲ್ಲ ಜವಾಬ್ದಾರಿಯಿಂದ ಅವರು ದೂರ ಆಗಿರಬಹುದು. ಹಾಗಂತ ನಾವು ಅವರನ್ನು ಯಾವತ್ತೂ ದೂರ ಮಾಡಬಾರ್ದಮ್ಮ. ನಾನು ಊರ ನಾಯಕ ಆಗಿರಬಹುದು, ಆದರೆ ಅವರು ನಮಗೆ ದಾರಿ ತೋರಿಸೋ ನಾಯಕ, ಈ ಮನೆಗೆ ಯಜಮಾನರು. ಈ ಮನೆತನಕ್ಕೆ ಹಿರಿಯರು ಅಂತ ಇರೋದು ನಮ್ಮ ತಾತ ಒಬ್ಬರೇ. ನಾವು ಯಾವತ್ತೂ ಅವ್ರ ಮಾರ್ಗದರ್ಶನದಲ್ಲೇ ನಡಿಬೇಕಮ್ಮ. ಅದೇ ಪದ್ಧತಿ, ಅದೇ ಸಂಸ್ಕಾರ, ಅದೇ ನಾವು ಅವ್ರಿಗೆ ಕೊಡೋ ಮರ್ಯಾದೆ ಕೂಡ. ನೀನು ಹೋಗಿ ತಾತನಿಗೆ ವಿಷಯ ಹೇಳು. ಅವ್ರೇನು ನಿರ್ಧಾರ ತಗೊಳ್ತಾರೋ ಅದೇ ಫೈನಲ್. ಸರಿ ಅಣ್ಣ. ಆಯ್ತು, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಆಯ್ತು. ಚಿನ್ನದ ಮಲ್ಲಿಗೆ ಹೂವೆ ಬಿಡುನಿ ಬಿಂಕವ ಚೆಲುವೆ, ನಿನ್ನ ಬಲವು ಬೇಕೆಂದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಏಕೆ? ಓ ಓ ಚಿನ್ನದ ಮಲ್ಲಿಗೆ ಹೂವೆ. ಅಲ್ಲ ಕಂದ, ಯಾಕೋ ಕುಂಟ್ತಾ ಇದ್ದೀಯ? ಏನಾಯ್ತು ಅಣ್ಣ? ನಿಂಗೆ ನಿಜವಾಗ್ಲೂ ಏನೂ ನೆನಪಿಲ್ವಾ? ಅಂದ್ರೆ ಈ ವಿಷಯನ ಇವನು ನನಗೆ ಮೊದಲೇ ಹೇಳಿದ್ದ. ಗೊತ್ತಾಯ್ತು ಕಣೋ, ಅದೇ ಅವತ್ ರಾತ್ರಿ ನಡ್ಕೊಂಬರ್ಬೇಕಾರೆ ಕಾಲಿಗೆ ಉಚ್ಚನಾಯಿ ಕಚ್ಬಿಟ್ಟಿತ್ತು ಅಂದಲ್ಲ, ಅದಾ? ಅದು ಅಲ್ವಾ ಇನ್ನೇನ್? ಅವತ್ತು ತೋಟದ ದಾರಿಲಿ ನಡ್ಕೊಂಬರ್ಬೇಕಾರೆ ಕಾಲ್ ಮೇಲೆ ಕಾಯಿ ಬಿದ್ದು ಬಿಟ್ಟಿತ್ತು ಅಂದಲ್ಲ, ಅದಾ? ಅದು ಅಲ್ವಾ? ಕೃಷ್ಣ, ಸುಮ್ಮನೆ ಲ್ಯಾಗ್ ಮಾಡೋದು ಬೇಡ, ವಿಷಯ ಏನು ಅಂತ ನೀನೇ ಹೇಳ್ಬಿಡ. ಅದು ನಾನು ತೋಟದಲ್ಲಿ ಬರ್ಬೇಕಿದ್ರೆ ಕೆಸರು ಮೇಲೆ ಕಾಲಿಟ್ಟು ಜಾರು ಬಿದ್ದೆ ಅಣ್ಣ. ಕೃಷ್ಣ, ಈ ಗನ್ ಗೋಪಾಲ್ಗೆ ಮರವಿನ ಕಾಯಿಲೆ ಇದೆ. ಇವನು ಏನು ಬೇಕಾದ್ರೂ ಸುಳ್ಳು ಹೇಳಿ ನಂಬಿಸ್ಬೋದು ಅಂತ ಅಂದ್ಕೊಂಡಿದ್ಯಾ? ನೀನು ಸತ್ಯ ಹೇಳ್ತೀಯ ಅಂತ ಅಂದ್ಕೊಂಡಿದ್ದೆ, ಆದರೆ ನನ್ನ ಹತ್ರನೂ ಸುಳ್ಳು ಹೇಳ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಯಾಕೋ ಸುಳ್ಳು ಹೇಳಿದೆ?
ಏನು ಹೇಳ್ತಿದ್ಯಾ? ಮತ್ತಿನ್ನೇನು ಕೆಸರಲ್ಲಿ ಕಾಲಿಟ್ಬಿಟ್ಟು ಜಾರ್ಬಿಟ್ಟು ಬೀಳಕ್ಕೆ ಇದೇನು ಮಳೆಗಾಲ ಕೆಟ್ಟೋಯ್ತಾ? ಅದು ಅಣ್ಣ, ತೋಟದಲ್ಲಿ ನೀರು ಬಿಟ್ಟಿದ್ರು, ಹಾಗಾಗಿ ಕಾಲ್ ಜಾರ್ ಬಿದ್ದುಬಿಟ್ಟೆ. ಹಂಗ ಗೊತ್ತಾಯ್ತು ಬಿಡ. ನಿನ್ ಜೀವನ ಎಲ್ಲ ಬರೀ ಇದೇ ಆಗೋಯ್ತು ಕಣೋ. ಒಂದು ಕೆಸರ ಮೇಲೆ ಕಾಲಿಟ್ಬಿಟ್ಟು ಜಾರ್ ಬೀಳೋದು, ಇಲ್ಲ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಬಿಟ್ಟು ಜಾರ್ ಬೀಳೋದು, ಬರೀ ಇದೇ ಆಗೋಯ್ತು ಕಣೋ. ಲೇ, ನೆನ್ನೆ ನೀನು ನಮ್ಮ ಜೊತೆ ಕಾಡಿಗೆ ಬರ್ಬೇಕಾಗಿತ್ತು ಕಣೋ. ಒಳ್ಳೆ ಆಕ್ಷನ್ ಸೀಕ್ವೆನ್ಸ್ನ ಮಿಸ್ ಮಾಡ್ಕೊಂಬಿಟ್ಟೆ. ನಾನು ಆಕ್ಷನ್ ಸೀಕ್ವೆನ್ಸ್ ಅಂತ ಹೇಳ್ತಾ ಇದ್ದೀನಿ, ಯಾಕಣ್ಣ ಏನಾಯ್ತು ಅಂತ ಕೇಳ್ತಾನೆ ಇಲ್ವಲ್ಲ? ಹೌದಲ್ಲ, ಏನಾಯ್ತಣ್ಣ? ಜೀವನದಲ್ಲಿ ಫಾರ್ ದ ಫಸ್ಟ್ ಟೈಮು ಹುಲಿ ಜೊತೆ ಡೈರೆಕ್ಟ್ ಫೈಟ್ ಆಡಿದ್ದೀನಿ ಕಣ. ಲೇ, ಹುಲಿ ಹಾಲಿನ ಮೇವು ಪಿಕ್ಚರಲ್ಲಿ ಅಣ್ಣವ್ರು ಫೈಟ್ ಮಾಡಲ್ವಾ, ಹಂಗೆ. ಲೇ ಕೃಷ್ಣ, ಬರೀ ನೋಡು, ಇಷ್ಟು ದೂರದಲ್ಲಿ ಹುಲಿ ಬಂದ್ಬಿಟ್ಟಿತ್ತು ಕಣೋ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ಅದು ನನ್ನನ್ನು ಗುರಾಯಿಸ್ತಾ ಇತ್ತು. ನಾನು ಬಿಟ್ಟು ಬಿಡ್ತೀನಾ? ನಾನು ಅದನ್ನೇ ಗುರಾಯಿಸ್ತಾ ಇದ್ದೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ದೆ. ಆದರೆ ಕೃಷ್ಣ, ಹುಲಿಗೆ ಸ್ವಲ್ಪ ವಯಸ್ಸಾಗ್ಬಿಟ್ಟಿತ್ತು ಕಣೋ. ವಯಸ್ಸಾಗಿತ್ತ? ಹ್ಞೂ ಕಣ, ಬಿಳಿಗಡ್ಡೆ ಎಲ್ಲ ಬಂದ್ಬಿಟ್ಟಿತ್ತು. ವಯಸ್ಸಾದ್ರೇನು ಕೃಷ್ಣ, ಹುಲಿನೇ ಅಲ್ವಾ? ಇನ್ನೇನದು ಅಟ್ಯಾಕ್ ಮಾಡಬೇಕು, ನಾನು ಬಿಡ್ತೀನಾ? ಅಷ್ಟರಲ್ಲಿ ನಾನೇ ಅದ್ರ ಮೇಲೆ ಎಗರ್ಬಿಟ್ಟೆ ಕಣ. 2 ನಿಮಿಷ ಹುಲಿನೇ ಗಾಬರಿ ಆಗ್ಬಿಟ್ಟಿತ್ತು ಅಂತೀನಿ. ಲೇ, ಅಲ್ಲೇನಾದ್ರೂ CCTV ಇದ್ದಿದ್ರೆ ಇಷ್ಟೊತ್ತಿಗಾಗಲೇ ನನ್ನ ವಿಡಿಯೋ ಆಚೆಗೆ ಬಂದು ಫುಲ್ ವೈರಲ್ ಆಗ್ಬಿಡ್ತಿತ್ತು ಕಣೋ. ಪುಣ್ಯಕೋಟಿ ಗೋವಿನ ಹಾಡನ್ನ ಮರ್ತುಬಿಟ್ಟು ಗೋಪಾಲ್ನ ವೀರಗೀತೆ ಆಡ್ಬಿಡ್ತಾ ಇದ್ರು ಕಣ. ಆ ಹುಲಿ ಕಣ್ಣು ನನ್ನನ್ನೇ ತಿನ್ಕೊಳಂಗ್ ನೋಡ್ತಿತ್ತು ಕೃಷ್ಣ. ನಾನು ಬಿಡ್ತೀನಾ? ಇವೆರಡು ಬೆರಳನ್ನ ಆ ಹುಲಿ ಕಣ್ಣೊಳಗಡೆ ಹಾಕ್ಬಿಟ್ಟು ಹಿಂಗೆ ಆಡಿಸ್ಬಿಟ್ಟೆ ಕೃಷ್ಣ. ಆ ಹುಲಿ ಎದುರ್ಕೊಂಡು ಓಡ್ಬಿಡ್ತು. ಇದನ್ನ ಹೇಳಿದ್ರೆ ಯಾರು ನಂಬ್ತಾನೆ ಇಲ್ಲ ಕೃಷ್ಣ. ನಿನಗೂ ನಂಬಿಕೆ ಬರ್ತಾ ಇಲ್ಲಲ್ಲ? ಏನು ಕಾಗಕ್ಕ ಗೂಬಕ್ಕನ ಕತೆ ಕೇಳ್ದಂಗೆ ಕೇಳ್ತಾ ಇದೀಯಾ? ಯಾಕ ನಿನ್ನ ಮೂಡ್ ಸರಿ ಇಲ್ವೇನೋ? ಕಾಲು ನೋವು, ಮಂಡಿ ನೋವು ಏನಾದ್ರು ಜಾಸ್ತಿ ಐತೇನೋ? ಹೋಗ್ಲಿ ಬಿಡಪ್ಪ, ಪೇಯ್ನ್ ಆಗಿರೋರ ಹತ್ರ ಸ್ಟ್ರೈನ್ ಆಗೋ ಕತೆ ಹೇಳಬಾರ್ದು. ನಿನಗೆ ಕ್ಯೂರಿಯಾಸಿಟಿ ಬರುತ್ತಲ್ಲ, ಆಗ ಬಂದು ಕೇಳು ಏನಾಯ್ತಣ್ಣ ಅಂತ. ನಾನು ನಿನಗೆ ಹೇಳ್ತೀನಿ, ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಹೋಗು, ರೆಸ್ಟ್ ಮಾಡೋಗಪ್ಪ, ಹೋಗು.